ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂಥ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹರಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ಕುಂಭರಾಶಿ. ಪಾಪೆ ಲಗ್ನಗತೆ ಪರಾಜಯ ಶಿರೋರು ದುಃಖ ದುಷ್ಕೀರ್ತಯ ಅಂತ ಹೇಳುವಂಥ ಒಂದು ಫಲ. ಆದರೆ ಶನಿ ಪಾಪಗ್ರಹನಾದರೂ ಅವನು ಸ್ವಕ್ಷೇತ್ರದಲ್ಲಿರೋದ್ರಿಂದ ಒಳ್ಳೆಯ ಫಲವನ್ನು ಹೇಳಬೇಕು. ಅದು ರಾಜಯೋಗ, ಶಶಮಹಾಯೋಗವನ್ನು ತೋರಿಸುವಂತಹ ರಾಜಯೋಗ ಬೇರೆ. ಆದ್ದರಿಂದ ರಾಜಯೋಗ ಇರುವುದರಿಂದ ಕುಂಭರಾಶಿಯವರು ಸ್ವಯಂ ರಾಜಾನಂ ಮನ್ಯಮಾನಃ ಅಂತ ತಮಗೆ ತಾವೇ ರಾಜನೊಂದು ತಿಳಿದುಕೊಂಡು ಜೀವನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಕಾರಣ ಏನು ಅಂತಂದರೆ, ರಾಜಯೋಗ ಇದ್ದರೂ ಅನುಭವಿಸುವಂತಹ ಯೋಗ ಕಡಿಮೆ ಇದೆ. ಕಾರಣ 2ನೇ ಮನೆಯ ಅಧಿಪತಿಯಾದ ಗುರು ಶತ್ರುಕ್ಷೇತ್ರದಲ್ಲಿರೋದು, ಜೊತೆಗೆ ಸಪ್ತಮದಲ್ಲಿ ರವಿ, ಅಷ್ಟಮದಲ್ಲಿ ಶುಕ್ರನ ಯೋಗ. ಯಾಕೆಂದರೆ ಭಾಗ್ಯಾಧಿಪತಿ ಶುಕ್ರ ನಿಜದಲ್ಲಿ ಬರೋದು ಅಂತ ಅಂದರೆ ಇರೋ ಭಾಗ್ಯವನ್ನು ಕಳೆದುಕೊಳ್ಳುವುದು ಅಂತಲೇ ಅರ್ಥ. ಆದ್ದರಿಂದ ಈ ಕುಂಭರಾಶಿಯವರು ಪ್ರಧಾನವಾಗಿ ತಮಗೆ ಬಂದಿರತಕ್ಕಂತಹ ಶಶಮಹಾಯೋಗವನ್ನು ಅವರು ಪಡ್ಕೊಳ್ಬೇಕು, ಅದನ್ನು ಅನುಭವಿಸಬೇಕು ಅಂತಂದರೆ ಹನುಮಂತ ದೇವರ ಕಾಲನ್ನು ಹಿಡಿಲೇಬೇಕು. ಯಾಕೆಂದರೆ 7.5 ಕುಂಭರಾಶಿಯವರಿಗೆ 7.5 ಇದೆ. ಆದ್ದರಿಂದ ಈ 7.5 ಪ್ರಭಾವ ಜೊತೆಗೆ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ಇವೆರಡು ಸೇರಿದಾಗ ರಾಜಯೋಗ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳಿ. ಜಾತಕದಲ್ಲಿ ಏನಾದರೂ ದೋಷಗಳು ಜಾಸ್ತಿ ಇದ್ದಲ್ಲಿ ಆ 7.5 ಪ್ರಭಾವದಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಿಕೊಳ್ಬೇಕಾಗತ್ತೆ. ಅದು ಸಂತಾನದ ವಿಷಯಕವಾಗಿ, ಮತ್ತು ಸಂಸಾರದಲ್ಲಿ, ಮತ್ತು ನಿಮ್ಮ ಸಂಸಾರದ ಮಧ್ಯದಲ್ಲಿ ಒಂದು ಸ್ತ್ರೀ ಪ್ರವೇಶವಾಗಿ ಅದರಿಂದ ಒಂದಿಷ್ಟು ಅಪವಾದಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಹೆಚ್ಚಾಗಿರುವುದರಿಂದ ಗುರುಬಲ ಇರೋದರಿಂದ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು. ಗ್ರಹರು ಏನು ಸೂಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳಿ. ಏನು ಪರಿಹಾರ ಮಾಡಬೇಕು ಅಂತಂದರೆ, ಈ ಗೌರಿ ತೃತೀಯ ಏನು ಗೌರಿ ಹಬ್ಬ ಬರುತ್ತೆ, ಸ್ವರ್ಣ ಗೌರಿ ಹಬ್ಬ ಬರುತ್ತೆ. ಸ್ವರ್ಣ ಗೌರಿ ಹಬ್ಬದ ದಿವಸ ಒಂದು ನೀಲಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ, ನೀಲಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ದೇವರಿಗೆ ನೀಲಿ ಪುಷ್ಪಗಳು ಸಿಕ್ಕರೆ, ನೀಲಿ ಪುಷ್ಪದಲ್ಲಿ ಶಂಖಪುಷ್ಪ ಅಂತ ಬರುತ್ತೆ, ಅದು ನೀಲಿ ಬಣ್ಣದಲ್ಲಿ ಇರುತ್ತೆ. ಆ ನೀಲಿ ಬಣ್ಣದ ಪುಷ್ಪವನ್ನು ಗೌರಿ ದೇವಿಗೆ ಸಮರ್ಪಣೆ ಮಾಡಿ. ಅಥವಾ ನೀಲಿ ಪುಷ್ಪ ಸಿಗಲಿಲ್ಲ ನಮಗೆ ಅಂತಂದರೆ ಶುಭ್ರ ವೈಟ್ ಪುಷ್ಪ, ಮಲ್ಲಿಗೆ ಅಥವಾ ಸುಗಂಧರಾಜ, ಜಾಜಿ ಈ ಥರದ ಹೂಗಳಿಂದ ಗೌರಿ ದೇವಿಗೆ 108 ನಾಮಗಳನ್ನು ಹೇಳಿ ಅರ್ಚನೆ ಮಾಡಿ ಗೌರಿ ದೇವಿಯ ವಿಶೇಷವಾದ ಈ ಒಂದು ಕುಂಕುಮ ಧಾರಣೆ ಮಾಡುವಂತಹದ್ದು. ಅಥವಾ ಹೆಂಗಸರಾದರೆ ಆ ಕುಂಕುಮ ಮತ್ತು ನೀವು ಅರ್ಚನೆ ಮಾಡಿದ ಪುಷ್ಪ ಎರಡನ್ನ ನಿಮ್ಮ ಸೆರಗಿಗೆ ಕಟ್ಟಿಕೊಳ್ಳಿ. 3 ದಿವಸ ಅದು ಹಾಗೆ ಇರಬೇಕು. ಆ 3ನೇ ದಿವಸ ಅದನ್ನು ವಿಸರ್ಜನೆ ಮಾಡಿ ಅದರಿಂದ ನಿಮ್ಮ ರಾಜಯೋಗವನ್ನು ನೀವು ಅನುಭವಿಸಬಹುದು. ಹಣಕಾಸಿನ ವಿಷಯದಲ್ಲಿ ಬರಬಹುದಾದಂತಹ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಯಾಕೆ ಅಂತಂದರೆ 2ನೇ ಮನೆಯಲ್ಲಿ ರಾಹು ಬಂದ ಕಾರಣ ಹಣಕಾಸು ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಅಲ್ಲಿಗೆ ಶುಕ್ರನೂ ಕೂಡ ಚತುರ್ಥಾಧಿಪತಿ ಭಾಗ್ಯಾಧಿಪತಿಯಾಗಿ ನೀಚದಲ್ಲಿ ಇದ್ದು ದೃಷ್ಟಿ ಕೊಡ್ತಾ ಇರುವುದರಿಂದ ನಮಗೆ ಹಣಕಾಸಿನ ವಿಷಯದಲ್ಲಿ ತುಂಬ, ಅದು ಕೂಡ ಸ್ತ್ರೀ ಸಂಬಂಧಿತವಾಗಿ ಏನೇ ಮೋಸ ಹೋಗುವ ಸಾಧ್ಯತೆ ಇದೆ. ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿಕೊಂಡೇ ನಮಗೆ ಮೋಸ ಮಾಡಿಬಿಡ್ತಾರೆ. ಆದ್ದರಿಂದ ಸ್ತ್ರೀ ಸಂಬಂಧಿತವಾಗಿ ಬರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಒಂದು ವೇಳೆ ಜಾತಕದವರು ಕುಂಭರಾಶಿಯವರು ಸ್ತ್ರೀಯರಾದರೆ ಪುರುಷ ಸಂಬಂಧಿತವಾದಂತಹ ದೋಷಗಳು ನಮಗೆ ಬರುತ್ತೆ. ಆದ್ದರಿಂದ ಜಾಗೃತೆಯನ್ನು ವಹಿಸುವುದು ಒಳ್ಳೆಯದು.
ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯನ್ನು ಪಡೆಯುವಂತಹ ಸಾಧ್ಯತೆಗಳು, ಅವಕಾಶಗಳು ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿದ್ದಾವೆ. ಯಾಕೆ ಅಂತಂದರೆ ಶುಕ್ರ ನೀಚದಲ್ಲಿದ್ದರೂ ನೀಚಭಂಗ ರಾಜಯೋಗವೂ ಕೂಡ ಇದೆ. ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗುತ್ತೆ. ಇನ್ನು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿತ್ತು ಅಂತ ಆದರೆ ಅದು ಸರಿ ಹೋಗುತ್ತೆ. ಅದರಿಂದ ಆ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು 4ರಲ್ಲಿ ಗುರು ಇರೋದ್ರಿಂದಾಗಿ ತಾಯಿಯ ಆರೋಗ್ಯದಲ್ಲಿ, ಅದರಲ್ಲಿ ಪ್ರಧಾನವಾಗಿ ಹೊಟ್ಟೆಯಿಂದ ಕೆಳಗಿನ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಯೂರಿನ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಕಾಲಿಗೆ ಸಂಬಂಧಪಟ್ಟ ತೊಂದರೆ, ನರದಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ಮಾಡಿ. ಅದರ ಜೊತೆಗೆ ಪಂಚಮ ಸಂಸ್ಥಪಾಪಃ ಪುತ್ರ ವಿನಾಶಂ ಕರೋತಿ ಅಂತ ಹೇಳಿದ ಹಾಗೆ ಕುಂಭರಾಶಿಯವರಿಗೆ ಸಂತಾನದ ವಿಷಯದಲ್ಲಿ ತೊಂದರೆ ಆಗುವಂಥದ್ದು, ಅಥವಾ ಯಾರಾದರೂ ಗರ್ಭವತಿ ಆಗಿದ್ರಿ ಅಂತಾದರೆ ಸ್ವಲ್ಪ ಹುಷಾರಾಗಿ ಇರಿ. ಇನ್ನು 6ರಲ್ಲಿ ಚಂದ್ರ ಇರುವ ಕಾರಣ ನಿದ್ರಾಲಸ್ಯ ಕಫಾದಿಸಾರ ಪಿಟಕಾಹ ಶೀತಜ್ವರಂ ಚಂದ್ರಮಾಹ, ಒಂದು ಫುಡ್ಗೆ ಸಂಬಂಧಪಟ್ಟ ಹಾಗೆ ಅಲರ್ಜಿ ಆಗುವಂಥದ್ದು, ಫುಡ್ ಪಾಯ್ಸನ್ ಆಗುವಂಥದ್ದು, ಅಥವಾ ನಿದ್ದೆ ಬರದೇ ಹೋಗುವಂಥದ್ದು, ಆಲಸ್ಯ ಜಾಸ್ತಿ ಆಗುವಂಥದ್ದು, ಲೂಸ್ ಮೋಷನ್ಸ್ ಆಗುವಂಥದ್ದು, ಇದೆಲ್ಲ ಸಣ್ಣ ಪುಟ್ಟದ್ದೇ. ಆದರೆ ಇದರ ಜೊತೆಗೆ ದುರ್ಗಾ ಕಿನ್ನರ ಧರ್ಮ ದೈವ ಪಣಿಬರ ದಕ್ಷಾಚ್ಚ ಪೀಡಾಂವದೇತ್ ಅಂತ ಹೇಳ್ತಾರೆ. ಆದ್ದರಿಂದ ದೇವಿಯ ಕೋಪವನ್ನು ಪಡೆಯುವಂಥದ್ದು, ಕನಸಿನಲ್ಲಿ ಒಂದು ಕಿನ್ನರರು ರಾಕ್ಷಸರು ಬರುವಂಥದ್ದು, ಅದರಿಂದ ಭಯಭೀತರಾಗುವಂತಹ ಸಾಧ್ಯತೆ ಎಲ್ಲ ಇದೆ. ಒಂದು ವೇಳೆ ಆ ರೀತಿಯಾದ ಕನಸುಗಳು ಏನಾದರೂ ನಿಮಗೆ ಬಿತ್ತು ಅಂತ ಆದರೆ ತಕ್ಷಣ ಒಂದು ಜಾತಕ ವಿಮರ್ಶೆ ಮಾಡಿಸಿಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಸಪ್ತಮದಲ್ಲಿ ರವಿಯ ಯೋಗ, ಸಪ್ತಮಾಧಿಪತಿ ಆಗಿರೋದ್ರಿಂದಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳೆಲ್ಲ ಕಂಡು ಬರ್ತಾ ಇದೆ, ತೊಂದರೆ ಇಲ್ಲ. ಆದರೆ ನಾವು ಜಾತಕ ಮೇಳಾಮೇಳಿ ಮಾಡಿಸಿಕೊಂಡು ವಿವಾಹಕ್ಕೆ ಮುಂದುವರಿಸಿ, ಇಲ್ಲ ಅಂತ ಆದರೆ ನಾಳೆ ತೊಂದರೆ ಆಗೋ ಸಾಧ್ಯತೆ ಇದೆ. ಇನ್ನು ಅಷ್ಟಮದಲ್ಲಿ ಶುಕ್ರ ಬಂದದ್ದರಿಂದ ಭೃಗುಪುತ್ರಿ ಅಷ್ಟಮೇ ಪ್ರಾಪ್ತಿ ವಿಯೋಗ ಅಂತ ಹೇಳುವ ಲಕ್ಷಣ. ಯಾರು ಮದುವೆ ಆಗಿದ್ದೀರಿ, ಮದುವೆ ಆಗಿರುವಂತಹವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಅದು ಇನ್ನೊಬ್ಬರ ಮಧ್ಯವರ್ತಿಗಳು ಅಥವಾ ನಿಮ್ಮ ಇಬ್ಬರ ಮಧ್ಯದಲ್ಲಿ ಇನ್ನೊಬ್ಬರ ಪ್ರವೇಶದಿಂದ, ಅದು ಗಂಡಿಗಾಗ್ಬೋದು ಹೆಣ್ಣಿಗಾಗ್ಬೋದು, ಅದರಿಂದ ಕೆಲವು ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಹಾಗಾಗಿ ನಾನು ಹಿಂದೆ ಹೇಳಿರತಕ್ಕಂತಹ ಗೌರಿ ದೇವಿಯ ಪ್ರಾರ್ಥನೆ ಮಾಡಿಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಇನ್ನು ಕರ್ಮಾಧಿಪತಿ ಆಗಿರತಕ್ಕಂತಹ ಒಂದು ಕುಜ, ಅವನು ಪಂಚಮದಲ್ಲಿ ಕೂತಿರುವಂತಹದ್ದು. ಹಾಗಾಗಿ ಕರ್ಮಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದಾಗಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳೇನೂ ಇದೆ. ಆದರೆ ಈ ಕರ್ಮಸ್ಥಾನಕ್ಕೆ ನೋಡುವಾಗ ಕರ್ಮಾಧಿಪತಿ ಪಂಚಮದಲ್ಲಿ ಹೋದದ್ದು, ಮತ್ತು ಪಾಪಗ್ರಹರ ದೃಷ್ಟಿಯೂ ಇದೆ, ಶನಿಯ ದೃಷ್ಟಿಯೂ ಇದೆ. ಆದ್ದರಿಂದ ಸಿಗಬೇಕಾದ ಕೆಲಸ ಕೈತಪ್ಪಿ ಹೋಗೋ ಸಾಧ್ಯತೆ ಇದೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಈ ಏನೊಂದು ಪಿತೃಪಕ್ಷಗಳಿದ್ದಾವೆ, ಆ ಪಿತೃಪಕ್ಷಗಳ ಕಾಲದಲ್ಲಿ 15 ದಿನಗಳ ಕಾಲ ನೀವು ಅಧಿಕಾರಿಗಳಾಗಿದ್ರಿ ಅಂತಾದರೆ ಪ್ರತಿನಿತ್ಯ ತರ್ಪಣವನ್ನು ಕೊಡುವಂಥದ್ದು, ಜೊತೆಗೆ ಅನ್ನದಾನವನ್ನು ನಡೆಸುವಂಥದ್ದು. ಈ ಸಿಟಿಯಲ್ಲಿ ಮಡಿಯಲ್ಲಿಯೋ ಅಡುಗೆ ಮಾಡಿಕೊಂಡು ನಾವು ಬ್ರಾಹ್ಮಣರಿಗೆ ಊಟ ಹಾಕೋದು ಕಷ್ಟ ಸ್ವಾಮಿ ಅಂತಿದ್ರೆ ಮಠದಲ್ಲಿ ಬರೆಸಿ, ನೀವು ಮಠಕ್ಕೆ ಊಟಕ್ಕೆ ಹೋಗಿ ಅವರು ಮಠಕ್ಕೆ ಬರಲಿ. ಅದರಿಂದಾಗಿ ಒಳ್ಳೆಯ ಪಿತೃಗಳ ಅನುಗ್ರಹ ಆಗಿ ಒಳ್ಳೆಯ ಕೆಲಸದಲ್ಲಿ ಲಾಭ, ಹಣಕಾಸಿನಲ್ಲಿ ಲಾಭ, ದಂಪತಿಗಳಲ್ಲಿ ಅನ್ಯೋನ್ಯತೆ, ಇದೆಲ್ಲವೂ ಕೂಡ ನಿಮಗೆ ಸಿಗಲಿದೆ. ದೇವರ ಅನುಗ್ರಹದಿಂದಾಗಿ ಎಲ್ಲ ಕಷ್ಟಗಳಿಂದ ಪಾರಾಗ್ತೀರಿ. ಇನ್ನು ಲಾಭಾಧಿಪತಿ ಆಗಿರತಕ್ಕಂತಹ ಗುರು, ಅವನು ಚತುರ್ಥದಲ್ಲಿ ಬಂದಿರೋದ್ರಿಂದಾಗಿ ಒಳ್ಳೆಯ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗುತ್ತೆ. ವ್ಯಯಾಧಿಪತಿಯಾದ ಶನಿ ಲಗ್ನದಲ್ಲಿ ಬಂದಿರೋದ್ರಿಂದ 7.5 ಪ್ರಭಾವದಿಂದ ಕಟ್ಟಿ ಹಾಕಿದಂತಹ ಲಕ್ಷಣಗಳಿದ್ದಾವೆ. ಮಾಡಬೇಕು ಅಂತ ಅನಿಸುತ್ತೆ, ಮಾಡಲಿಕ್ಕಾಗೋಲ್ಲ, ಈ ಥರದ ಕೆಲವೆಲ್ಲ ಸಮಸ್ಯೆಗಳಿದ್ದಾವೆ. ಆದ್ದರಿಂದ ನಾನು ಹೇಳಿರತಕ್ಕಂತಹ ಪರಿಹಾರಗಳನ್ನೆಲ್ಲ ಮಾಡಿಕೊಳ್ಳಿ. ನಿಮಗೆ ಅವಕಾಶವಿದ್ದರೆ ಹನುಮಂತ ದೇವರ ಯಂತ್ರವನ್ನು ಧಾರಣೆ ಮಾಡಿಕೊಳ್ಳಿ. ದೇವರ ಅನುಗ್ರಹದಿಂದ ಈ ಮಾಸ ಎಲ್ಲ ರೀತಿಯಲ್ಲಿ ಅನುಕೂಲಗಳು ನಿಮಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.